ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಕ್ಲಾಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಈ ವರ್ಷದ ಮೊದಲನೇ ವ್ಲಾಗ್ ಆಗಿದೆ ಇದು. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ನನ್ನ ವ್ಲಾಗ್ನ ನಾನು ಶುರು ಮಾಡ್ಕೊತಾ ಇದ್ದೀನಿ. ಇನ್ನು ನ್ಯೂ ಇಯರ್ ಅಂತ ಹೊರಗಡೆ ಹೋಗಿ ತುಂಬ ಎಂಜಾಯ್ ಮಾಡ್ತಾ ಸೆಲೆಬ್ರೇಟ್ ಮಾಡೋರು ಇರ್ತಾರೆ. ಹಾಗೆ ಯಾವುದೇ ಡಿಫ್ರೆನ್ಸ್ ಇಲ್ಲ, ಎಲ್ಲ ದಿನವೂ ಒಂದೇ ಅಂತ ಅಂದ್ಕೊಂಡು ಅವ್ರ ಪಾಡಿಗೆ ಅವ್ರ ಜೀವನ ಮಾಡೋರು ಕೂಡ ಇರ್ತಾರೆ. ಸೊ ಎಲ್ರಿಗೂ ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಎಲ್ರಿಗೂ ಹೊಸ ವರ್ಷ ತುಂಬ ಚೆನ್ನಾಗಿರಲಿ, ಹಾಗೆ ಅವ್ರಿಗೆ ಏನು ಅಂದ್ಕೊಂಡಿರ್ತಾರೋ ಅಂತ ಗೋಲ್ನ ರೀಚ್ ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಕ್ರಿಸ್ಮಸ್ ಹಾಲಿಡೇಸ್ ಇದರಿಂದ ಮಕ್ಕಳಿಗೆ ಈ ಟೈಮಲ್ಲಿ ಆಚೆ ಕರ್ಕೊಂಡು ಹೋಗಬೇಕು ಅಂತ ಇತ್ತು, ಬಟ್ ಆಗಿರಲಿಲ್ಲ. ಇನ್ನು ನನ್ನ ಹಸ್ಬೆಂಡ್ ಫ್ರೆಂಡ್ದು ಆ್ಯನಿವರ್ಸರಿ ಇದ್ದರಿಂದ ಅವ್ರು ನಮಗೆ ಇನ್ವೈಟ್ ಮಾಡಿದರು. ಸೊ ಕ್ವಿಕ್ಕಾಗಿ ಹಾಫ್ ಆನ್ ಅವರಲ್ಲಿ ರೆಡಿಯಾಗಿ ಹೋದ್ವಿ, ಯಾಕಂದರೆ ಅವರು ಸಡನ್ ಪ್ಲ್ಯಾನ್ ಮಾಡಿದ್ರಿಂದ ಆಚೆ ಹೋದ್ವಿ. ಮಕ್ಳಿಗೂ ಸ್ವಲ್ಪ ಫ್ರೀ ಮೈಂಡ್ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಗೇಮ್ಸ್ ಏನಾದ್ರೂ ಆಡಿಸ್ಬೇಕು ಅಂತ ಅನಿಸ್ತಾಯಿತ್ತು. ಸೊ ಕರ್ಕೊಂಡು ಹೋದ್ವಿ ಫನ್ ವರ್ಡ್ಗೆ. ನಾವು ಹೊರಟಿದ್ದು ಮಧ್ಯಾಹ್ನ ಆಗಿದ್ದರಿಂದ ಲಂಚ್ ಕೂಡ ಮುಗಿಸಿರ್ಲಿಲ್ಲಲ್ವ. ಫಸ್ಟ್ ಲಂಚ್ ಮುಗಿಸಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಮೊದಲಿಗೆ ಲಂಚ್ ಮುಗಿಸ್ತೀವಿ. ಲಂಚ್ ಅಂತೂ ಸೂಪರ್ ಆಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಭರ್ಜರಿ ಲಂಚ್ ಮುಗಿಸಿ ನಾವು ಹೋಗಿದ್ದು ಫನ್ ವರ್ಡ್ಗೆ. ನಾವು ಹೋಗಿದ್ದು ಉದ್ದೇಶ ಬಂದ್ಬಿಟ್ಟು ಅಕ್ವೇರಿಯಂ ನೋಡೋಣ ಅಂತ ಅಂದ್ಬಿಟ್ಟು, ಬಟ್ ತುಂಬಾ ರಶ್ ಇತ್ತಲ್ವ, ಬೇಡ ಅಂತ ಅಂದ್ಬಿಟ್ಟು ಇನ್ನೊಂದಿನ ಫ್ರೀ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಫನ್ ವರ್ಡ್ಗೆ ಹೋದ್ವಿ. ತುಂಬ ಮಕ್ಕಳು ಸಖತ್ ಗೇಮ್ ಇತ್ತು. ಹೋಗ್ತಿದ್ದಂಗೆ ಏನಪ್ಪಾ ಅದೆರಡು ತಗೋತೀಯಾ? ಹೆಂಗೆ ಗೊತ್ತಾಯ್ತು ಲ್ಯಾಂಬೋರ್ಗಿನಿ ಅಂತ? ಲೋಗೋ ಹಾಕಿದಾರಾ? ವಾವ್ ಚಿನ್ನು, ಲ್ಯಾಂಬೋರ್ಗಿನಿ ಇದೆ ಇಲ್ಲಿ. ಚಿನ್ನು, ನಿನ್ನ ಫೇವ್ರೆಟ್ ಕಾರ್ಸ್ ಇಲ್ಲಿದೆ. ಯಾವ ಕಾರ್ ಇದು? ರೇಂಜ್ ರೋವರು. ಆಮೇಲೆ ಅದು ಯಾವುದು? ಯಾವುದದು ನೇಮ್ ಹೇಳು. ಲ್ಯಾಂಬೋರ್ಗಿನಿ. ನಿನ್ನ ಫ್ಯೂಚರ್ ಕಾರ ಅದು? ಹಾಂ, ಫೆರಾರಿ ತಗೊಂತೀಯಾ? ಓಕೆ, ಇದ್ಯಾವ ಕಾರು ತಗೋತೀಯ ಅದು? ಇನ್ನು ಎಲ್ಲ ಕಡೆ ಕ್ರಿಸ್ಮಸ್ ಸೆಲೆಬ್ರೇಷನ್ ನಡೀತಾ ಇರೋದ್ರಿಂದ ಫುಲ್ ರಶ್, ಎಲ್ಲಿ ನೋಡಿದ್ರು ರಶ್, ಮಕ್ಕಳು ಮತ್ತು ಪೇರೆಂಟ್ಸು. ಇನ್ನು ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ದರಿಂದ ತುಂಬಾ ಬಿಸಿಲಿತ್ತು. ಹೋಗ್ತಾಯಿದ್ರೆ ಬಿಸಿಲು, ಸಿಕ್ಕಾಬಟ್ಟೆ ಬಿಸಿಲು. ಮಕ್ಕಳಂತೂ ಸುಸ್ತಾಗ್ತಿದ್ರು. ಹೋಗ್ಬೇಕಾದ್ರೇ ಸಿಕ್ಕಾಬಟ್ಟೆ ಸನ್ಸ್ಕ್ರೀನ್ ಎಲ್ಲ ಹಾಕ್ಕೊಂಡು ಹೋಗ್ಬೇಕಪ್ಪ, ಇಲ್ಲ ಅಂದರೆ ಸಿಕ್ಕಾಬಟ್ಟೆ ಬಿಸಿಲು. ಈ ಬಿಸಿಲಲ್ಲಿ ಏನಾದರೂ ಆಚೆ ಹೋದರೆ ಟ್ಯಾನ್ ಆಗೋದು ಪಕ್ಕ. ನಾನು ಹೋಗೋ ಬರೋದಲ್ಲಿ ಮಕ್ಕಳಿಗೂ ಕೂಡ ಸನ್ಸ್ಕ್ರೀನ್ ಅಪ್ಲೈ ಮಾಡಿರಲಿಲ್ಲ, ನಾನು ಕೂಡ ಅಪ್ಲೈ ಮಾಡ್ಕೊಂಡಿರಲಿಲ್ಲ. ಇಟ್ಸ್ ಓಕೆ, ನಮಗಾದರೆ ಓಕೆ, ಬಟ್ ಮಕ್ಕಳು ತುಂಬ ಟ್ಯಾನ್ ಆಗ್ತಾರಲ್ವ, ಅವ್ರಿಗೆ ಅಪ್ಲೈ ಮಾಡಬೇಕಿತ್ತು ಅನಿಸ್ತಾಯಿತ್ತು. ಇನ್ನು ಮಕ್ಕಳಿಗೆ ಸನ್ಸ್ಕ್ರೀನು ಬೇಡ, ಏನೂ ಬೇಡ. ಅವ್ರಿಗಂತೂ ಸನ್ಸ್ಕ್ರೀನ್ ಬಗ್ಗೆ ಅಂದರೆ ನಾಲೆಡ್ಜು ಇರೋಲ್ಲ. ಅವ್ರಿಗೆ ಬೇಕಂತಲೂ ಅನಿಸಲ್ಲ. ಅವ್ರಿಗೆ ಬೇಕಾಗಿರೋದು ಫನ್, ಆಚೆ ಕರ್ಕೊಂಡು ಹೋದರೆ ಸಾಕು ಪೇರೆಂಟ್ಸ್ ಅಂತ ಇರ್ತಾರೆ. ಬಟ್ ಅದು ನಾವೇ ನೆನ್ಪಿಟ್ಕೊಂಡು ಮಾಡಬೇಕು. ಈ ಸೀಸನಲ್ಲಿ ತುಂಬ ಟ್ಯಾನ್ ಆಗ್ತಾರೆ ಮಕ್ಕಳು. ಇನ್ನು ನನ್ನ ಹಸ್ಬೆಂಡ್ ಫ್ರೆಂಡ್ ಮಗಳು ಸೂಪರ್, ಅಂತೂ ತುಂಬ ಆ್ಯಕ್ಟಿವ್ ಆಗಿದ್ಲು. ಅವಳನ್ನ ಅಂದರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆ ಪಾಪು. ನಂಗೆ ತುಂಬಾ ಇಷ್ಟ ಆಯಿತು. ಅದು ಬಿಟ್ಟರೆ ನನ್ನ ಸಿಸ್ಟರ್ದು ಪಾಪುನು ನಾನು ತುಂಬ ಲೈಕ್ ಮಾಡ್ತಾ ಇರ್ತೀನಿ. ಇವಾಗ ಈ ಪಾಪು ಅಂದರೆ ಹೆಣ್ಮಕ್ಳು ಅಂದರೆ ನನಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅವಳ ಜೊತೆ ತುಂಬಾ ಆಟ ಆಡ್ತಾ ಇದ್ದೆ ನಾನಂತೂ. ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಪಾಪು ಅಂತೂ ತುಂಬ ಕ್ವೈಟ್ ಆಗಿತ್ತು. ತುಂಬ ತೊಂದರೆ ಅಂತೂ ಕೊಡ್ತಾನೆ ಇಲ್ಲ. ಅಂದರೆ ತುಂಬ ಚೆನ್ನಾಗಿ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು ಪಾಪುನ. ನಾನು ಪಾಪು ಜೊತೆ ಒಂದು ಕ್ವಾಲಿಟಿ ಟೈಮ್ನ ನಾನು ಸ್ಪೆಂಡ್ ಮಾಡಿದೆ ಅಂತ ಅನ್ನಿಸ್ತಾಯಿತ್ತು. ಅಂದರೆ ಮಕ್ಕಳನ್ನ ಆಟ ಆಡಿಸ್ಬೇಕಾದ್ರೆ ಒಂದು ಮೂಮೆಂಟ್ ಇರುತ್ತಲ್ವ, ಪಾಪು ಸಣ್ಣ ಪುಟ್ಟದಕ್ಕೆಲ್ಲ ಎಂಜಾಯ್ ಮಾಡ್ತಾ ಇರ್ತಾರಲ್ವ, ಅದನ್ನು ನೋಡ್ರೆ ತುಂಬಾ ಖುಷಿ ಆಗುತ್ತೆ. ನನ್ನ ಮಕ್ಕಳೆಲ್ಲ ಗ್ರೋ ಅಪ್ ಆಗ್ತಾ ಇರೋದ್ರಿಂದ ಅಂದರೆ ಅವ್ರ ಪಾಡಿಗೆ ಅವ್ರಿಗೆ ಪ್ಲೇ ಮಾಡೋವಂಥದ್ದು ಬಂದುಬಿಟ್ಟಿದೆ ಆಲ್ರೆಡಿ. ಸೊ ಅವ್ರಿಗೆ ನಾವು ಆಟ ಆಡಿಸೋ ಅವಶ್ಯಕತೆ ಇಲ್ಲ. ಇವಾಗ ಆಲ್ರೆಡಿ ಬೆಳೀತಾ ಇರೋದ್ರಿಂದ ಅಷ್ಟೊಂದು ಅವಶ್ಯಕತೆ ಇಲ್ಲ. ಇನ್ನು ಚಿಕ್ಕ ಮಕ್ಕಳು ಸಿಕ್ಕಿದಾಗ ಕಾಮನ್ ಇದು ಮಿಂಗಲ್ ಆಗೋದು. ನಾನು ಕೂಡ ಹಾಗೆ ಮಿಂಗಲ್ ಆಗಿ ಅವ್ರ ಜೊತೆ ಆಟ ಆಡ್ತಾ ಇದ್ದೆ, ನಾನು ಕೂಡ ಮಗುವಾಗಿ. ಇನ್ನು ವಿಡಿಯೋದಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನನ್ನ ಚಿಕ್ಕ ಮಗ ಬಂದ್ಬಿಟ್ಟು ಜಾಸ್ತಿ ಮಿಂಗಲ್ ಆಗ್ತಾನೆ ಮಕ್ಕಳ ಜೊತೆ. ಅಂದರೆ ಅವ್ರಿಗೆ ಗರ್ಲ್ ಬೇಬಿ ಅಂದರೆ ತುಂಬ ಲೈಕ್ ಮಾಡ್ತಾನೆ. ನನಗೆ ತಂಗಿ ಇರಬೇಕಿತ್ತು ಅಂತ ಹೇಳ್ತಾ ಇರ್ತಾನೆ. ಬಟ್ ಅದೇ ರೀತಿ ಯಾವ್ದಾದ್ರು ಒಂದು ಗರ್ಲ್ ಬೇಬಿ ಸಿಕ್ಕರೆ ಆ ಮಗುನ ಆಟ ಆಡಿಸ್ಕೊಂಡು ಅಲ್ಲೇ ಇರ್ತಾನೆ. ನನಗೆ ತುಂಬ ಇಷ್ಟ ಆಗುತ್ತೆ ಆ ಥರ ಬಿಹೇವ್ ಮಾಡೋದು.
ಇನ್ನು ತುಂಬ ರಶ್ ಅಂತ ಹೇಳಿದ್ನಲ್ಲ, ತುಂಬ ಗಲಾಟೆ ಇತ್ತು ಮಕ್ಳದು. ಅಂದರೆ ಆ ಸೌಂಡ್ಸ್‌ಗೆ ಆಗ್ತಾ ಇರಲಿಲ್ಲ ನನಗೆ. ಸ್ವಲ್ಪ ಜಾಸ್ತಿ ಪೀಸ್ ಇರಬೇಕು ನನಗೆ. ಇಲ್ಲ ಅಂದರೆ ಸ್ವಲ್ಪ ಹೆಡೇಕ್ ಈ ಥರ ಎಲ್ಲ ಅಂದರೆ ಜಾಸ್ತಿ ಕಿರಿಕಿರಿ ಆದರೆ ನನಗೆ ಆಗಲ್ಲ, ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ. ಓಕೆ, ನನಗಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಜಾಸ್ತಿ ಗಲಾಟೆ, ಜನ ಜಾಸ್ತಿ ಇರೋ ಕಡೆ ನನಗೆ ಆಗಲ್ಲ. ಸ್ವಲ್ಪ ಜಾಸ್ತಿ ಸೌಂಡ್ಸ್ ಇದ್ದರೆ ನನಗೆ ಅಷ್ಟೊಂದು ಕಷ್ಟ ಹೊಂದ್ಕೊಳ್ಳೋದು. ಬಟ್ ಹೆವಿ ರಶ್ ಇತ್ತು. ಅಂದರೆ ಹಾಲಿಡೇಸ್ ಅಲ್ವಾ, ಹಾಲಿಡೇಸ್ ಪರ್ಪಸ್ಸಾಗಿ ಎಲ್ಲರೂ ಬಂದಿರ್ತಾರೆ ಮಕ್ಕಳನ್ನ ಕರ್ಕೊಂಡು. ಸೊ ಸಿಕ್ಕಾಪಟ್ಟೆ ರಶ್ ಇತ್ತು. ನಾನು ಇಲ್ಲಿಂದ ಡೈರೆಕ್ಟಾಗಿ ನಾವು ಹೋಗಿದ್ದು ಸ್ನೋ ಸಿಟಿಗೆ. ಸಖತ್ತಾಗಿತ್ತು ಸ್ನೋ ಸಿಟಿ ಎಂಟ್ರಿ ಮಾತ್ರ. ಹೇಗೆ ಅಂತಂದರೆ ಜಾಕೆಟ್ ಎಲ್ಲ ವೇರ್ ಮಾಡಿ, ಹೇಗೆ ನಾವು ಕೋಲ್ಡ್ ಪ್ರದೇಶಕ್ಕೆ ಹೋಗ್ತೀವಲ್ಲ ಆ ಎಂಟ್ರಿ ಅದೇ ರೀತಿ ಇತ್ತು. ಆಲ್ರೆಡಿ ಇದು ಸೆಕೆಂಡ್ ಟೈಮ್ ವಿಸಿಟ್. ಬಟ್ ನನಗೆ ಅಷ್ಟು ಕೋಲ್ಡ್ ಅಂದರೆ ಆಗಲ್ಲ. ಬಟ್ ಹೋಗ್ಬೇಕಾದ್ರೆ ಎಕ್ಸೈಟ್ಮೆಂಟ್ ಸೂಪರಾಗಿತ್ತು ನನಗೂ ಮತ್ತು ನನ್ನ ಮಕ್ಳಿಗೂ. ಅವ್ರು ಕೂಡ ನನಗೆ, ನಾನು ಅವ್ರ ಜೊತೆ ಮಿಂಗಲಾಗಿ ತುಂಬಾ ಆಟ ಆಡ್ತೀನಿ. ಅವರು ಸ್ನೋ ಎಲ್ಲ ಎಸ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಮತ್ತು ಅದಕ್ಕಿಂತ ಬಿಫೋರ್ ಅವರು ಜಾಕೆಟ್ನ ವೇರ್ ಮಾಡಿ, ಶೂನ ವೇರ್ ಮಾಡಬೇಕಾದ್ರೆ ಅವ್ರ ಮುಖದಲ್ಲಿ ಇತ್ತಲ್ಲ ನಗು, ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ನನ್ನ ಮಕ್ಕಳು ಈ ಥರ ಆಚೆ ಕರ್ಕೊಂಡು ಬಂದಾಗ. ಅಲ್ಲಿ ಹೋಗೋದಕ್ಕೆ ಅವ್ರಿಗೆ ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಆಲ್ರೆಡಿ ಅವ್ರಿಗೆ ಗೊತ್ತಿತ್ತು. ತುಂಬ ಟೈಮ್ ನನ್ನ ಹತ್ರ ಹೇಳಿದರು, ಸ್ನೋ ಸಿಟಿಗೆ ಹೋಗೋಣಮ್ಮ, ಕರ್ಕೊಂಡೋಗಿ ಅಂತ. ಯಾಕಂದರೆ ಮೊಬೈಲಲ್ಲೆಲ್ಲ ತುಂಬ ರೀಲ್ಸ್ನ ಅವ್ರು ನೋಡಿದ್ರಂತೆ. ಸೊ ಅಲ್ಲಿಗೋದ್ಮೇಲೆ ಅವ್ರ ಫೇಸಲ್ಲಿ ಸಿಕ್ಕಾಪಟ್ಟೆ ಖುಷಿ. ಸಾಕ್ಸು ಒಂದನ್ನು ಬಿಟ್ಟು ಜಾಕೆಟು, ಶೂಸ್ ಮತ್ತು ಗ್ಲೌಸ್ ಅವರೇ ಕೊಡ್ತಾರೆ. ಸಾಕ್ಸ್ ಅಂದರೆ ನಾವು ಅಲ್ಲಿ ಬೈ ಮಾಡಬೇಕು, ಇಲ್ಲ ತೊಗೊಂಡೋಗಿದ್ರೆ ಓಕೆ. ತೊಗೊಂಡೋಗಿಲ್ಲ ಅಂದರೆ ಅಲ್ಲೇ ಕೊಡ್ತಾರೆ, ಫ್ರೀಯಾಗಿ ಕೊಡೋಲ್ಲ, ಪೇ ಮಾಡಬೇಕು. ಎಲ್ಲಿದ್ದಾರೆ? ಕೋಲ್ಡಾ? ಕೋಲ್ಡ್? ಯಾವುದು ಫೋಟೋ ಬೇಕಾ? ಇನ್ನು ಅಲ್ಲಿಂದ ಆಚೆ ಬಂದ್ವಿ. ಬರೋ ಅಷ್ಟರಲ್ಲಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಶುರುವಾಗೋಯ್ತು ನನಗೆ. ಅಂದರೆ ಮೂಗೆಲ್ಲ ಸ್ವಲ್ಪ ಉರಿಯೋಕ್ಕೆ ಶುರುವಾಯಿತು, ಬ್ಲ್ಯಾಕ್ ಆಗೋಕ್ಕೆ ಶುರುವಾಯಿತು. ಹಾಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ, ಅಷ್ಟೊಂದು ಕೋಲ್ಡ್ ಆಗ್ತಾಯಿತ್ತು. ಇನ್ನು ನನ್ನ ಚಿಕ್ಕ ಮಗ ಕೂಡ, ಅವನು ಅಷ್ಟೇ ಸಿಕ್ಕಾಪಟ್ಟೆ ಕೋಲ್ಡ್ ಇದಾಗುತ್ತೆ ಅವನ ಬಾಡಿಗೆ, ಅವನು ಕೂಡ ಅಷ್ಟೇ. ಸೊ ಅಲ್ಲಿಂದ ಆಚೆ ಬಂದ್ವಿ. ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ತುಂಬ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಸಾಂಗ್ ಎಲ್ಲ ಪ್ಲೇ ಮಾಡಿದ್ರು ಲಾಸ್ಟ್ ಮೂಮೆಂಟಲ್ಲಿ. ಹಾಗೆ ಸ್ನೋ ಕೂಡ ಹಂಗೆ ಸ್ನೋ ಬರ್ತಾಯಿತ್ತು. ಆ ಟೈಮಲ್ಲಿ ಆ ಸಾಂಗ್ನ ಪ್ಲೇ ಮಾಡಿದ್ರು, ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡಿದ್ರು ಮಕ್ಕಳು. ಅದಾದಮೇಲೆ ಆಚೆ ಬಂದ್ವಿ. ಅಲ್ಲಿಂದ ಬಂದು ಸ್ವಲ್ಪ ಬಿಸಿಯಾಗಿ ಕಾಫಿ ಕುಡಿದು ಸ್ವಲ್ಪ ಸ್ನ್ಯಾಕ್ಸ್ನ ತಿಂದು ಆಚೆ ಬಂದ್ವಿ. ಅಲ್ಲಿ ಸ್ವಲ್ಪ ಫೋಟೋಸ್ ತಗೊಳ್ಳೋಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಸಿಕ್ತು ಅಂದ್ಬಿಟ್ಟು, ಸೊ ಅಲ್ಲಿ ಫೋಟೋಸ್ ತಗೊಂಡೆ. ಸ್ವಲ್ಪ ಕಾಮಿಡಿ ವಿತ್ ಫೋಟೋಸ್ ಆಯಿತು ಅಲ್ಲೇ ನನ್ನ ಹಸ್ಬೆಂಡ್ ಜೊತೆ. ಸೊ ಅದೆಲ್ಲ ಮುಗಿಸಿ ಹೊರಡೋ ಅಷ್ಟರಲ್ಲಿ 7:30 ಆಗೋಯಿತು. ಅಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಇಷ್ಟೊಂದು ಟೈಮ್ನ ಸ್ಪೆಂಡ್ ಮಾಡಿದ್ವು ಅದು ಗೊತ್ತೇ ಆಗಲಿಲ್ಲ. ಅದು ಒಳಗಡೆ ಹೋದ ತಕ್ಷಣ ಮಕ್ಳಿಗಿಂತ ವಯಸ್ಸಾಗಿರೋರು ತುಂಬ ಎಂಜಾಯ್ ಮಾಡ್ತಿದ್ರು. ಅದನ್ನು ಅವ್ರಿಗೂ ಕೋಲ್ಡ್ ಎಲ್ಲ ಆಗಲ್ವಾ ಅಂತ ನಾನು ಯೋಚನೆ ಬರ್ತಿತ್ತು ನನ್ನ ತಲೆಯಲ್ಲಿ. ಓಕೆ, ಅವರು ಬಂದು ಸ್ವಲ್ಪ ಮೂಮೆಂಟನ್ನು ಸ್ಪೆಂಡ್ ಮಾಡ್ತಾರಲ್ವ, ಅದು ಸ್ವಲ್ಪ ಖುಷಿ ವಿಚಾರ. ಮನೇಲಿ ಕೂತ್ಕೊಂಡೆ ಏನು ಮಾಡ್ತಾರೆ, ಬೋರಿಂಗ್ ಅಲ್ವಾ ಅವ್ರಿಗೂ ಪಾಪ.
ನೋಡಿದೆ ನಾನು ತುಂಬ ವಯಸ್ಸಾಗಿರೋರು ಬಂದರು, ತುಂಬ ಇಷ್ಟ ಆಯಿತು ಕೂಡ ನನಗೆ ಆ ಥರ ಬಂದು ಟೈಮ್ನ ಸ್ಪೆಂಡ್ ಮಾಡಬೇಕು, ನನ್ನ ಟೈಮ್ ಮುಗ್ದೋಯ್ತು, ನನಗೆ ಏಜ್ ಆಗೋಯ್ತು ಅಂತ ಮನೇಲಿ ಕೂತ್ಕೊಂಡ್ರೆ ಏನು ಪ್ರಯೋಜನ ಅಲ್ವಾ. ಇನ್ನು ಅಲ್ಲಿಂದ ಬಂದು ನನ್ನ ಹಸ್ಬೆಂಡು ಕೆಲವೊಂದು ಗೇಮ್ಗಳನ್ನ ಟ್ರೈ ಮಾಡ್ತಿದ್ರು, ಗೊತ್ತು ಅದು ವಿನ್ ಆಗಲ್ಲ ಅಂತ, ಬಟ್ ಆದ್ರೂ ಟ್ರೈ ಮಾಡ್ತಿದ್ರು. ಅಂದರೆ ಅವ್ರದ್ದು ಲಾಜಿಕ್ ಅಂತ ಇರುತ್ತಲ್ವ, ಸುಮ್ಮನೆ ಎಲ್ಲ ಅವ್ರೇನೋ ಥರ ಗೇಮ್ನ ಇಡೋದಕ್ಕೆ ಅವ್ರೇಂತಿದ್ರ ನೋಡಿ, ಇದು 2 ಚಾನ್ಸ್ ಅಂತೆ, ಇದೆಲ್ಲನೂ ಆಚೆ ಬೀಳಬೇಕಂತೆ, ಇದು ಪಾಸಿಬಲ್ಲ, ನನಗೆ ಸ್ವಲ್ಪ ಕಷ್ಟನೇ, ಎಲ್ಲೋ ಲಕ್ ಇರೋರು ಎಲ್ಲೋ ಬೀಳಿಸ್ಬೋದು ಅನಿಸುತ್ತೆ ಅದನ್ನು. ನನಗೆ ಗೊತ್ತಿತ್ತು ಅದು ಆಗಲ್ಲ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಮತ್ತು ಹಸ್ಬೆಂಡ್ ಫ್ರೆಂಡ್ ಕೂಡ ಅದನ್ನು ಟ್ರೈ ಮಾಡಿದ್ರು ಗೇಮ್ನ. ಇವ್ರ ಗೇಮ್ ಎಲ್ಲೆಲ್ಲ ಆ ಟೆಡಿ ಬೇರ್ ಇವ್ರಿಗೆ ಸಿಗಲ್ಲ, ನನಗೆ ಗೊತ್ತಿತ್ತು ಇದು ಮೊದಲೇ. ಓಕೆ, ಫನ್ ಅನಿಸ್ತಾ ಇತ್ತು. ಅದಾದಮೇಲೆ ಮಕ್ಕಳು ಬರೀ ಗೇಮ್ ಅಂತಲೇ ಆಯಿತು, ಆಚೆ ಬಂದ ತಕ್ಷಣವೂ ಆ ಗೇಮ್ ಮಾಡಬೇಕು ಈ ಗೇಮ್ ಮಾಡಬೇಕು ಅಂತ ಹೋಗೋಕ್ಕೆ ಬಿಡ್ತಾಯಿರಲಿಲ್ಲ. ಟೈಮ್ ಆಗಿತ್ತು, ಬಟ್ ಅವ್ರು ರೆಡಿ ಇರಲಿಲ್ಲ ಆಚೆ ಬರೋದಕ್ಕೆ. ಹೋಗಲಿ ಬಿಡು ಅಂತ ನನ್ನ ಹಸ್ಬೆಂಡ್ ಪೇ ಮಾಡಿ 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 ಗೇಮ್ನ ಆಡಿಸ್ತಾಯಿದ್ರು. ಆಟ ಆಡ್ತಾ ಇದ್ದ. ನೀನು ಆಡಲೇ ಇಲ್ಲಿ ಕಡೆ 3 ಇಲ್ಲಿಂದ 3 5 1 2 3 4 5 आपका कितने का ऊपर चलिए 3 Advik, sit down. Hi everyone, welcome to Arvi Clubs Kannada YouTube channel. Please subscribe ಮಾಡಿ, share ಮಾಡಿ, like ಮಾಡಿ, support ಮಾಡಿ. ಹೌದು. ಓಕೆ. ಅದಕ್ಕೆ ವಿಡಿಯೋ ಮಾಡ್ತಾರೆ. ಯಾರಪ್ಪ ರ್ಯಾಂಡಮ್ ಪರ್ಸನ್ ಅನ್ಕೊಂಡೆ. ಆ ಕಡೆ ತೊಗೊಳಂಗಿಲ್ಲ. ಹೌದಾ? ಓಕೆ. ಓ ನಡಿ ನಡಿ ಆದ್ವಿಕಿಲಿ ಇದ್ದಾನೆ, ಬನ್ನಿ. ಇದ್ದಾನೆ ಇಲ್ಲಿದ್ದಾನೆ ಒಳಗಡೆ.
ಆಯ್ತಾ? ಇಲ್ಲ ಇದು ജ്വല്ലന ഇത് രണ്ട് കൂടി നമുക്ക് 1 lakh ಇಷ್ಟೆಲ್ಲ ಆಟ ಆಡಿ ಆಚೆ ಬರೋ ಅಷ್ಟರಲ್ಲಿ 8:30 ಆಯಿತು. ಸೊ ಅವ್ರು ಹೋಗ್ಬೇಕಾದ್ರೆ ಅಂದ್ಕೊಂಡಿದ್ರು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ, ಬಿಕಾಸ್ ಆಫ್ ಆನಿವರ್ಸರಿ ಪರ್ಪಸ್ಗೆ ಅವರ ಮಿಸ್ಸಸ್ಗೇನೋ ಗಿಫ್ಟ್ ಮಾಡಬೇಕಿತ್ತಂತೆ, ಅಂದರೆ ನೋಸ್ ರಿಂಗ್ನ ತೊಗೊಂಡವರು. ಇನ್ನು ಅವತ್ತೇ ಅವ್ರು ಮೂಗು ಕೂಡ ಚುಚ್ಚಿಸ್ಕೊಂಡ್ರು. ಪಾಪ ತುಂಬ ಪೇಯ್ನ್ ಆಗ್ತಿತ್ತು ಅಂತ ಅನಿಸುತ್ತೆ, ಬಟ್ ಅವ್ರು ತುಂಬ ಇಷ್ಟಪಟ್ಟು ಅದನ್ನು ಮೂಗು ಚುಚ್ಚಿಸ್ಕೊಂಡ್ರು. ನನಗೂ ಕೂಡ ತುಂಬ ಇಷ್ಟ ಆಯಿತು ನೋಸ್ ರಿಂಗು. ಸೊ ಅಲ್ಲಿಂದ ನಾವು ಡಿನ್ನರ್ನ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ತುಂಬ ಟೈಮ್ ಆಗಿತ್ತಲ್ವ, ಮನೆಗೆ ಹೋಗಿ ಪ್ರಿಪೇರ್ ಮಾಡಿ ಮಕ್ಳಿಗೆ ತಿನ್ನಿಸಿ ಮಲಗಿಸೋದು ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಫುಡ್ನ ತಿಂದ್ಕೊಂಡು ಬಂದ್ವಿ ನಾವು ಡಿನ್ನರ್ಗೆ ಹೋಗಿದ್ದು ಶರೀಫ್ ಬಾಯ್ಗೆ. ಸಖತ್ತಾಗಿತ್ತು, ತುಂಬ ಟೇಸ್ಟ್ ಅಂತೂ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲೈಟಾಗಿ ಫುಡ್ಡನ್ನು ತಿಂದು ಬಂದ್ವಿ ನಾವು. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಹಾಗೆ ಅವ್ರಿಗೆ ಇನ್ನೊಂದು ಸಲ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ತೀನಿ. ಹಾಗೆ 100 ಕಾಲ ತುಂಬ ಸುಖವಾಗಿ ಬಾಳಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಅಂತ ಹೇಳ್ತಾ, ಇದೇ ರೀತಿ ಸಪೋರ್ಟ್ ಮಾಡಿ, ವಾಚ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತೀನಿ. ನೋಡಿ, ನನ್ನ ಮಗ ಯಾವಾಗಲೂ ಫನ್ ಮಾಡ್ತಾನೆ ಇರ್ತಾನೆ. ಎಲ್ಲಿ ಕ್ಯಾಮ್ರಾ ನೋಡಿದ್ರು ಅವ್ನು ಫನ್ ಮಾಡೋದು, ತುಂಬ ಶೈ ಆಗ್ತಾನೆ ಕ್ಯಾಮ್ರಾ ನೋಡಿದ್ರೆ. Why? He's saying she's my wife. I will touch her. She does not know. ಅಲ್ಲಿಂದ ಬರ್ತಾ 10 o'clock ಆಗಿದ್ದರಿಂದ ನಮ್ಮ ಏರಿಯಾದಲ್ಲಿ ಆರ್ಕೆಸ್ಟ್ರಾ ಮಾಡ್ತಾಯಿದ್ರು, ಬಿಕಾಸ್ ಆಫ್ ಅಣ್ಣಮ್ಮನ ಕೂರಿಸಿದ್ರಲ್ವ. ಸೊ ಅದರಿಂದ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಾಚ್ ಮಾಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.